ಉಶ್ ಮಲ್ಕೊಳಪ್ಪ. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ 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 ಲಾಲಿ. ಮಲ್ಕೊಂಡ್ಯಾ? ಇದೇನೇನ್ರೆ ನೋಡಿದ್ರು ನೋಡಿದಂಗೆ ಹಂಗೆ ತಿರ್ಕತ್ತಾ ಇದ್ದಿ ಅಲ್ಲ. ಗಂಡು ಮಕ್ಳಿಗೆ ಆಡೋ ಆಡ ಹೆಣ್ಮಕ್ಳಿಗೆ ಆಡ್ತಿದ್ದಿ ಮಗಳೇ. ಲಾಲಿ ಆಡ ಯಾರಿಗೆ ಹೇಳಿದ್ರು ಅದು ಲಾಲಿ ಆಡಿ ಮಕ್ಕಳು ಅಂತೇನಿಲ್ಲ. ಅದು ಕರೆಕ್ಟೇ ಬಿಡು. ತಾಯಿ ಮಕ್ಕಳಿಗೆ ಲಾಲಿ ಹಾಡು ಹೇಳಿದ್ರೆ ಅಲ್ಲಿ ಎಲ್ಲ ಮಕ್ಕಳು ಒಂದೇ. ಅಂದಂಗೆ ನನ್ನ ಮಗಳು ನನ್ನ ಹೆಂಡ್ರು ನನ್ನ ಕೂಟ ತಿರ್ಗೇ ಮಾತಾಡ್ತಾ ಇಲ್ಲ ಯಾಕೆ? ಏನಾದರೂ ನನ್ನ ಹೆಂಡ್ರು ಹಾಡು ಮಾತ್ರ ಭಾಳ ಸಂದಾಕಿತ್ತು. ಕಿವಿಗೆ ಹಂಗೆ ಕೇಳ್ತಾ ಇತ್ತು. ಮಗಿಗೆ ಹೇಳ್ತಾಳೋ ನನಗೆ ಹೇಳ್ತಾಳೋ ಗೊತ್ತೇ ಆಗಲಿಲ್ಲ. ಹಂಗೆ ಮನಿಕೊಂಡಿದ್ದೆ ಮಾಡ್ಬಿಡೋಣ ಅನಿಸ್ತಿತ್ತು. ಹೋಗಿ ಮನಿಗೆ ಹೋಗ್ರಿ. 4-5 ದಿವಸದಿಂದ ಮನಿಕೊಂಡೆ ತಾನೇ ಇದ್ರಿ. ಹೆಂಡ್ರು ಮಕ್ಕಳು ನೆನಪಿದ್ರೆ ತಾನೇ ನಿಮ್ಗೆ ಹೇಳ. ಅಯ್ಯಯ್ಯ ಏನ್ರೇ ಇದು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀ? ನನ್ನ ಕಷ್ಟ ಕೇಳು. ಒಬ್ಬಳೇ ಬಡಬಡ ಅಂತ ಬಡ್ಕೊಂಬಿಟ್ರೆ ಹಿಂಗೆ ಮುನ್ಸ್ಕೊಂಡು ಮಾವನ ಮನೆಗೆ ಬಂದಿರೋ ಅಳಿ ನಾ ಕುತ್ಕೊಂತವೂ ಹೇಳಲಿಲ್ಲ ನೀನು. ನಿಮ್ಮವನೇ ವಾಸಿ ಆಚೆ ಬತ್ತಿದಂಗೆ ಬಾರಿಪ್ಪ ಕಾಲು ತೊಳ್ಕೊ ಉಣ್ಣ ಕುತ್ಕೊ ಅಂದರು. ನಾನು ನೋಡು ನನ್ನ ಹೆಂಡ್ರು ಮಗಳು ಮಕ್ಕ ನೋಡ್ಬೇಕು ಅಂತ ಬಂದರೆ ಇವಳು ನೋಡು ಹಿಂಗಾಡ್ತಾವಳದ. ಹೌದೇನು? ಹಂಗಾರೆ ನಾನು ಹಿಂಗಾಡ್ತೀನಿ ಅದಕ್ಕೆ ಎಲ್ಲ ಹೋಗಿದ್ರಲ್ಲೋ. ಹೋಗ್ರಿ. ನಿಮಗೆ ನಮಗಿಂತ ಬೇರೆಯವ್ರು ಎಲ್ಲರೂ ಸಂದ ಕಾಣ್ತಾರೆ. ನಾವೇ ಕೆಟ್ಟೋರಂಗೆ ಕಾಣೋದು. ಅಯ್ಯ ಹೆಂಡ್ರೆ ಈಗ ಏನಾಯ್ತು ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ಹೆಂಗೆಂಗೋ ಮಾತಾಡ್ತಾ ಇದೆಯಲ್ಲ. ಓಸಿ ನನ್ನ ಕಡೆ ತಿರುಗಿ ಮಾತಾಡು. ನನ್ನ ಕಷ್ಟ ಓಸಿ ಕೇಳು. ನಾನು ಎಲ್ಲೋಗಿದ್ದೆ ಏನಾಯ್ತು ಅಂತ ಗೊತ್ತೇ ನಿನಗೆ? ಕೇಳಕ್ಕೆ ಏನು ಮಾಡೋಣ? ನೀವೇನು ಹೇಳಿ ಕೇಳಿ ಹೋಗಿದ್ರೆ ಇಲ್ಲ ಫೋನ್ ಮಾಡಿದ್ರೆ ಫೋನಾರು ಎತ್ತಿದ್ರೆ ಎಂಥದ್ದು ಇಲ್ವಲ್ಲ. ಎಲ್ಲ ನಿಮಗೆ ಆಚಲೆ ಹೋದರೆ ಹೆಂಡ್ರು ಮಕ್ಕಳು ನೆನಪಾಯ್ತಾರ ಹೇಳ್ರಿ? ಫೋನು ಬಿಟ್ಬಿಟ್ಟಿರಾ, ಹೆಂಡ್ರು ಮಕ್ಕಳು ಬಿಟ್ಬಿಟ್ಟಿರಾ. ಮನೆಯಲ್ಲೂ ಇದ್ರೋ ಇಲ್ಲ ಮನೆಯಿಂದಲೂ ಆಚೆಗೆ ಹೊಂಟೋಗಿದ್ರೋ ಏನೋ. ಕರೆಕ್ಟಾಗಿ ಹೇಳ್ದೇನ್ರಿ, ನಾನು ಮನೆಯಾಗೂ ಇರಲಿಲ್ಲ, ಫೋನು ಅಷ್ಟೇ ಮನೆಗೆ ಬಿಟ್ಬಿಟ್ಟೋಗಿದೆ. ಏನು ಮನೆಗೂ ಇರಲಿಲ್ವಾ? ಮನೆ ಬೀಗ ಹಾಕ್ಬಿಟ್ಟೋಗಿರ? ತೋಟದ ಮನೆ ಒಂದನ್ನೇ ಬೀಗ ಹಾಕ್ಬಿಟ್ಟು ಹಂಗೆ ಹೋದ್ರೆ ಯಾರು ಬಂದರೆ ಹೋದ್ರೆ ಏನು ಗೊತ್ತು? ಆ ಸಿದ್ದಪ್ಪನಿಗೆ ಹೇಳಿದ್ದೆ ಅಂತೀರ? ಸಿದ್ದಪ್ಪ ಒಬ್ಬನೇ ಕಾಯ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಅವ್ನ ಮನೆ ಬಿಟ್ಬಿಟ್ಟು ಅವ್ನು ನಿದ್ದೆ ಬಿಟ್ಬಿಟ್ಟು ರಾತ್ರಿ ಹಗಲು ಒಂದಿರಾ ಒಂಟಿ ಮನೆ ಬಿಟ್ಬಿಟ್ಟು ಹಂಗೆ ಹೋಗಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ನಿಮ್ಗೇನು ಕೇಳೋರು ಇಲ್ವೇ? ಹೆಂಡ್ರು ಮಕ್ಕಳು ಅಂದರೆ ಒಂಚೂರು ಭಯ ಭಕ್ತಿ ಇಲ್ವೇ? ಈ ಎಳೆ ಮಗ ತಾಳು ಏನು ಮಾಡ್ತಾಳೋ ಎತ್ತೋ ಹೋಗಿ ನೋಡಬೇಕು ಅನ್ನೋದಿಲ್ವೇ? ನಿಮ್ಮಿಷ್ಟಕ್ಕೆ ನೀವು ಊರು ತಿರ್ಗಂಗಿದ್ದೀರಿ. ಯಾಕೆ ಬೇಕಾಗಿತ್ತು ಹೆಂಡತಿ ಮಕ್ಕಳು ಅಂತವ? ಅಂಥದ್ರಲ್ಲಿ ಇವಾಗ ಎಲ್ಲೋ ಹೋಗಿದ್ದು 4 ದಿವಸ ಬಿಟ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದೇ ಇರೋ ನಾಟಕಗಳು ಆಡಿರ ನನ್ನ ಮುಂದೆಲಿ. ನಿಮಗೆ ಹೇಳೋರು ಕೇಳೋರಿಲ್ಲ, ಮನೆಯಾಗೂ ಯಾರೂ ಇರಲಿಲ್ವಲ್ಲ. ಇಷ್ಟ ಬಂದಂಗೆ ನಾನು ಇಲ್ಲಿ ಬಂದಿದ್ದೀನಿ ಅಂತೇಳಿ ಊರು ಸುತ್ತಕ್ಕೆ ಹೋಗಿದ್ರೇನೋ. ಯಾರ ಜೊತೆ? ಆ ಸಂತೋಷನ ಜೊತೆ ಕುಡ್ಕೊಂಡು ಕೂತಿದ್ರೆ ಬೈ ಒಟ್ಟು ತುಂಬೋಷ್ಟು ಬೈಯಕ್ಕೆ ಬೇರೆ ಹೋಗೋಣ. ಯಾಕೆ ಬೈಯಕ್ಕೆ ಹೋಗೋಣ? ನಿಮ್ಮಿಷ್ಟ ಅಲ್ವೇ? ಹೆಂಗಾರ ಮಾಡ್ಕೊಳ್ಳಿ. ಏನ್ರೆ ಈಗೇನು ನನ್ನ ಮಾತಾಡೋಕೆ ಬಿಟ್ಟಿಯೋ ಇಲ್ಲ ನೀನು ಒಬ್ಬಳೇ ಹಿಂಗೆ ಮಾತಾಡ್ಕೊಂಡು ಬಡ ಅಂತವ ನನ್ನನ್ನು ಇಲ್ಲಿ ನಿಂಗೆ ಕಳಿಸ್ತೀಯೋ? ಅದುವೇ ನಿಮ್ಮಿಷ್ಟ ಬಂದಂಗೆ ಮಾಡ್ಕೊಳ್ಳಿ. ಸರಿ ಬಿಡು, ನೀನು ಇಷ್ಟ ಹೇಳಿದ್ಮೇಲೆ ಆಯಿತು. ಬಂದಿದ್ದ ದಾರಿಗೆ ಸುಮ್ಕೆ ಇಲ್ಲ. ನಾನು ನನ್ನ ಮಗಳು ನೋಡ್ಕೊಂಡು ಹೊಂಟು ಬರ್ತೀನಿ. ಅವ್ವಾ ಇದಕ್ಕೇನು ಕಮ್ಮಿ ಇಲ್ಲ. ಅವಳಿಗಿನ್ನೂ ಏನೂ ಗೊತ್ತಾಗ್ತಿಲ್ಲ. ಗೊತ್ತಾದ್ಮೇಲೆ ಅವಳು ಕೇಳೋದೆಯಾ ನಿಮ್ಮನ್ನು ಹಿಂಗೆಲ್ಲ ತಿರ್ಗಾಕ್ಕೆ ಹೋದ್ರೆ? ಆಲೆ 4 ದಿವಸ ಆಯ್ತು. ಈಗ ಬಂದ್ಬಿಟ್ಟು ಯವ್ವಾ ಅನ್ನೋದು ನೋಡು. ಈಗೇನೇನ್ರೆ ನೀನು ಮಾತಾಡ್ಸ್ನಾ? ನಾನು ನನ್ನ ಮಗಳನ್ನ ಮಾತಾಡ್ತೀನಿ. ನೀನು ನನ್ನ ಕೂಟ ಮಾತಾಡೋಕೆ ಇಷ್ಟ ಇಲ್ಲ ತಾನೆ? ಸುಮ್ಕಿದ್ಬಿಡು. ನಾನು ಎಲ್ಲಿಗೋಗಿದ್ದೆ ಏನಾಯ್ತು ಎತ್ತ ಅಂತ ಕೇಳ್ದಿರೋ ಒಂದೇ ಸಮ ಬಂದಾಗಿಂದ ಓ ಅಂತಾನೆ ಇದ್ದಿ. ನೀನು ಇಷ್ಟ ಬಂದಂಗೆ ಅನ್ಕೋ. ಏನಾಯ್ತು ಅಂತ ಬಾಯ್ಬಿಟ್ಟು ಬೇರೆ ಕೇಳಬೇಕೆ? ಹೇಳೋಕ್ಕಾಗಕ್ಕಿಲ್ವೇ? ಇದಕ್ಕೇನು ಕಮ್ಮಿ ಇಲ್ಲ ನೀವು. ಎಲ್ಲೋ ಹೋಗೋದು ಆಮೇಲೆ ಬರೋದು, ನಮ್ಮನ್ನೇ ದೂರ್ಸೋದು. ಹಂಗೆ ಬಾ ದಾರಿಗೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. 3 ದಿವಸದಿಂದ ಅಲ್ಲೇ ಇದ್ದೆ. ಈಗಷ್ಟೇ 1-2 ಅವರ್ ಮುಂಚೆ ಮನೆಗೆ ಬಂದವನು ಈಗೋ ಮಗ ನೋಡಬೇಕು ಅಂತೇಳಿ ಸ್ನಾನ ಮಾಡಿಕೊಂಡು ನೀಟಾಗಿ ಬಂದೀವಿ ಇಲ್ಲಿಗೆ. ಯಾಕೆ ಹೋಗಿದ್ರಿ? 3 ದಿವಸ ಬೆಂಗಳೂರಿನಾಗ ಏನು ಕೆಲಸಿತ್ತು? ಇನ್ನೇನು ಕೆಲಸ? ನೀನು ಹೇಳಿದ್ದಲ್ಲ ಪವಿ ಪ್ಯಾಟ್ಗೆ ಹೋಯ್ತಾವಳಂತೆ ಅಂತ, ಅದೇ ಕೆಲಸ. ಅಂದರೆ ಪವಿ ಪ್ಯಾಟೆಗೆ ಹೊಂಟೋದ್ಲಾ? ಜೊತೆಗೆ ಯಾರು ಹೋಗೋರೆ? ಮುಳ್ಳಿ ಹೋದ್ರೆ? ನೀವ್ಯಾಕೆ ಹೋಗಿದ್ರಿ ಮತ್ತು ಪ್ಯಾಟೆಗೆ? ಅಯ್ಯೋ ಏನ್ರೆ ಇದೇ ನೀನು ಹಿಂಗೆ ಮಾತಾಡ್ತಿದ್ಯಾ? ನೀನು ತಾನೇ ಅವಳು ಯಾರು ಬರ್ದೇರು ನಾನು ಒಬ್ಬಳೆ ಪ್ಯಾಟ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಅಂತ ನನಗೆ ಹೇಳಿದ್ದು. ಹಂಗೆ ಹಾಕ್ಮೆಂಟ್ಲು ಹೇಳ್ದೆ ಕೇಳಿದೆ ಅವ್ರ ಅವನ ಹತ್ರ ಸುಳ್ಳು ಹೇಳ್ಬಿಟ್ಟು ಪ್ಯಾಟೆಗೆ ಹೊಂಟೋಗೋದೆ. ಹಾಂ ಆಮೇಲೆ ಮತ್ತೆ ನೀವು ಹೋಗಿ ಕರ್ಕೊಬಂದ್ರೆ ಎಲ್ಲಿದ್ಲು? ಯಾರು ಕೂಟ ಹೋಗಿದ್ಲು? ಯಾರು ಕೂಟ ಹೋದ್ಲ ಎಲ್ಲವಳೋ ಯಾರಿಗೆ ಗೊತ್ತದೆ? ಯಾರಿಗೆ ಸಿಕ್ಕೋಳು ಅವಳು ಹೇಳು? ನಾವು ಹೋಗಿ ನೀನು ಹೇಳ್ದ ಇಲ್ಲಿ ಆ ವಿಷಯನ ನಾನು ಮುಳ್ಳಿಗಳನ್ನು ಅವನು ಮಾತಾಡಿದ್ಕೆ ಬೀದಿಲೇ ನಿಂತ್ಕೊಂಡು ರಂಪಾಟ ಮಾಡೋಳ?
ಸರಿ ತಾಳು ಒಂದು 2 ದಿವಸ ಬಿಟ್ಟು ನಾನು ಮಾತಾಡೋಣ ಅನ್ನೋತ್ತಿಗೆ ಮನಗೋದ್ರೆ ಮಾವ ಹಿಂಗೆ ಹುಷಾರು ತಪ್ಪೋಗಿದ್ದ. ಈ ಹಾಳು ಬಸ್ತಿಯವಳು ಸುದ್ದಿ ಕೇಳಿನೆ. ಅವ್ರ ಅವ್ವನ ಹತ್ರ ಯಾವುದೋ ಫ್ರೆಂಡು ಸೀಮಂತ ಅದೆ ಅಂತ ಸುಳ್ಳು ಹೇಳ್ಬಿಟ್ಟು ಪ್ಯಾಟ್ಗೆ ಹೋಗ್ತೀನಿ ಅಂತೇಳಿ ಬಟ್ಟೆ ಬರೋದು ತಗೊಂಡು ಹೊಂಟೋಗೋಳೆ. ಸರಿ ಆ ಕಿಶೋರನಿಗೂ ಅತ್ತೆಗೂ ಮಾವ ಇನ್ನು ನೋಡ್ಕೊಂತ ಹೇಳ್ಬಿಟ್ಟು ನಾನು ಮುರಳಿ ಪ್ಯಾಟೆಗೆ ಹೋದು. ಅಲ್ಲಿ ಹೋದರೆ ಹುಡುಕಿ ಸಾಕಾಗೋಯ್ತು ನಮಗಂತೂ. ಎಲ್ಲಿ ಕೇಳೋರು ಗೊತ್ತಿಲ್ಲ. ಹಂಗೂ ಅದು ಯಾರೋ ಬಾಸಾಮಿ ಸಿಕ್ತಾ ನೋಡಿದ್ದೀನಿ ಅಂತ. ಆಮೇಲೆ ನೋಡಿದ್ರೆ ಅಲ್ಲೆಲ್ಲೂ ಅವಳ ಅಡ್ರೆಸ್ ಇಲ್ಲ. ಅವಳ ಫ್ರೆಂಡ್ ಯಾರ ಜೊತೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅವಳು ನಂಗೆ ಗೊತ್ತೇ ಇಲ್ಲ, ನಂಗೆ ಸಿಕ್ಕೇ ಇಲ್ಲ ಅಂತಾಳೆ. ಓ ಹಂಗ ಪವಿ ಫೋನ್ಗೆ ಫೋನ್ ಮಾಡಬೇಕಾಗಿತ್ತು, ಅದ್ಯಾಕೆ ಬೇರೆಯವ್ರಿಗೆ ಫೋನ್ ಮಾಡಿರಿ? ಚಾಲಾಕಿ ಮನೇಲಿ ಸುಳ್ಳು ಹೇಳ್ಬಿಟ್ಟು ಫೋನ್ ತೊಗೊಂಡೋದಾಳ. ಫೋನು ಮನೇಲೇ ಬಿಟ್ಬಿಟ್ಟು ಮನೆಯವ್ರಿಗೆ ಸುಳ್ಳು ಹೇಳ್ಬಿಟ್ಟು ಹೋಗೋಳೆ. ಅದು ಫ್ರೆಂಡ್ ಹೆಸರು ಸುಳ್ಳು ಹೇಳೋಳೆ. ಅದಿನ್ನು ಯಾರ ಜೊತೆಗೆ ಹೋದ್ಲೋ ಏನು ಕತ್ತಿಯೋ. ನಾವು ಹುಡುಕಿ 3 ದಿವಸ ನಾವು ಹೋಟ್ಲಲ್ಲಿ ತಿನ್ಕೊಂಡು ಅಲ್ಲೇ ಇದ್ಕೊಂಡು ಇದ್ವ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಸಾಕಾಗೋಯ್ತು. ತಗೊಂಡೋಗಿದ್ದು ₹1 ತರೋಕ್ಕಾಗಲಿಲ್ಲ. ಆ ಮುರಳಿ ಮಕ್ಕ ಅಂತೂ ಇಷ್ಟಾಗಲ ಆಗೋಯ್ತು. ಅವನು ಸ್ಯಾನೆ ಬೇಜಾರು ಮಾಡ್ಕೊಬಿಟ್ಟ. ಕೊನೆಗೆ ನಾನೇ ಒಂದು ತೀರ್ಮಾನ ತಗೊಂಬಿಟ್ಟಿವ್ನಿ. ಏನಂತವ? ಇನ್ನೇನಂತ? ನಾನೇ ಮುರಳಿಗೆ ಇನ್ನು ಹುಡ್ಕೋದು ಬೇಡ ಮನೆಗೆ ಬಾ ಅಂತ ಹೇಳಿ ಕರ್ಕೊಬಂದ್ಬಿಟ್ಟೆ. ಮನೇಲಿ ಅವ್ರವ್ವ ಒಂದೇ ಸಮ ನನ್ನ ಮೇಲೂ ಎಗರಾಡಿದ್ರು ಇವಳು ಮಾಡಿದ ಕೆಲಸಕ್ಕೆ. ಈಗ ಪ್ಯಾಟಲ್ಲೂ ಇದ್ಕೊಂಡು ಇನ್ನೂ ಎಷ್ಟು ಅಂತ ಕಳ್ಕೊಳ್ಳೋಣ ಹೇಳು. ಅದು ಅಲ್ಲದೆಯ ಅವಳು ಸಿಗಬೇಕು ಅಂತಿದ್ರೆ ಮನೆ ಬಿಟ್ಟು ಹೋಗಿರೋಳೆ. ಸಿಕ್ಕಿದ ಮೇಲೂ ನೆಟ್ಟಿಗೆ ಬಂದಿದ್ದಾಳೆ. ಹಾಗೆ ಅವಳನ್ನ ಬಲವಂತವಾಗಿ ಕರ್ಕೊಬಂದು ಬಾಳ್ಸೋಕ್ಕಾಗತ್ತೆ? ಅದಕ್ಕೆ ಮುರಳಿಗೆ ನಾನೇ ಅವಳು ಸವಾಸ ಬಿಟ್ಬಿಡು ಅಂತೇಳ್ಬಿಟ್ಟು ಕರ್ಕೊಬಂದ್ಬಿಟ್ಟು ಅವ್ರ ಮನೆಗೆ ಕಳಿಸಿವ್ನಿ. ಅವನೀಗ ಅವ್ರ ಮನೆಗೆ ಹೋಗೋನೆ. ಮುಂದಕ್ಕೇನು ಅಂತ ಯೋಚನೆ ಮಾಡಬೇಕು. ಸದ್ಯಕ್ಕೆ ಮಾವ ಹಿಂಗೆ ಹುಷಾರಿಲ್ಲ. ಮಾವ ಇನ್ನೂ ನೋಡಬೇಕಾಗದೆ. ನಾನು ಫಸ್ಟ್ ನಿಮ್ಮನ್ನು ನೋಡೋಣ ಅಂತ ಓಡಿ ಬಂದೆ. ಅಲ್ಲ ನೀವೇ ಹಿಂಗೆ ಮಾತಾಡ್ಕೊಬಿಟ್ರೆ ಅತ್ತಮ್ಮನ ಮಾವ ಇನ್ನೂ ಒಂದು ಮಾತು ಕೇಳಬೇಕಾಗಿತ್ತು. ಅವ್ರತ್ತೆ ಏನಂತಾರೋ? ಮುರಳಿಗೆ ಇದಕ್ಕೆಲ್ಲ ಒಪ್ಪಿಗೆ ಅದ? ನೀವ್ಯಾಕೆ ಇಷ್ಟೊಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ರಿ ಅವಳು ವಿಸಿದಾಗೆ? ಇದು ಬರೀ ನಾವು ಮಾತ್ರ ತಗೊಳ್ಳೋ ತೀರ್ಮಾನ ಅಂದ್ಕೊಂಡಿದ್ದೀರೆ? ಅಷ್ಟಕ್ಕೂ ನಾಳೆ ದಿವಸ ಅವಳು ಬಂದೇನಾರ ಕೇಳಿದ್ರೆ ಅವಾಗೇನು ಹೇಳಿರಿ? ಈಗ ನಿಮ್ಮಿಷ್ಟ ಏನು ಮುರಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತಲಾ? ಇಲ್ಲ ಹಿಂಗೆ ಅವನು ಒಂಟಿಯಾಗಿ ಇದ್ಬಿಡ್ಲಿ ಅಂತನಾ? ನಾನು ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಮುರಳಿ ಒಂಟಿಯಾಗಿರ್ಬೇಕು ಅಂತಲೂ ಅಂದಿಲ್ಲ. ಅದನ್ನೇ ಹೇಳಿದ್ದು. ಒಂದು 2 ದಿವಸ ಎಲ್ಲರ ಕೂಟೆ ಈ ವಿಚಾರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಅದನ್ನು ಬಿಟ್ಟು ಪ್ಯಾಟೆಲ್ಲೇ ಹುಡಿಕೊಂಡು ಕೂತಿದ್ರೆ ಅಂತ ಎಷ್ಟು ದಿವಸ ಅಂತ ಹುಡುಕೋದು? ಅವಳೇನು ಚಿಕ್ಕ ಹುಡುಗಿನೇ? ಅದು ಅಲ್ಲದೆ ಬ್ಯಾಕುಂತೋದೊಳಗೆ ಬಿಡಿಸ್ಕೊಂಡು ಕರ್ಕೊಂಬರೋಕ್ಕಾಗತ್ತೆ? ಪ್ಯಾಟೆ ಒಂಥರ ಆಕರ್ಷಣೆ ಸ್ಥಳ. ಯಾರು ಓದೋರು ಅಸುಲಭವಾಗಿ ಬರೋಕ್ಕಿಲ್ಲ. ಹಂಗೇನೆ ಹಳ್ಳಿಯವರು ಪ್ಯಾಟೆಯವರು ಪಾರಿನ್ಗೆ. ಇದೊಂಥರ ಆ ಕಾಲದಿಂದ ನಡ್ಕೊ ಬಂದಿರೋ ರೂಢಿಯಾಗೋಗೋದೆ. ಏನು ಮಾಡೋಕ್ಕಾಗತ್ತೆ ಹೇಳು? ಈಗ ನಾನೇನು ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಯ ಕಮೆಂಟ್ ಮಾಡಿ ತಿಳಿಸ್ಬೇಕು. ನಾನು ಮಾತಾಡಿದ್ದು ಸರಿಯೋ ತಪ್ಪೋ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದ ಅವರೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸ್ನೇಹಿತರೆ ನೀವೇ ಹೇಳಿ, ಇವ್ರು ಮಾಡಿರೋದು ಸರಿಯಾ ಅಂತವ? ನನಗೇನೋ ಎತ್ತಾಗೋದ್ರೂ ತಪ್ಪೋ ಸರಿಯೋ ಅನ್ನೋ ತಲೆನೋವು ಬಂದ್ಬಿಟ್ಟದೆ. ಈಗ ಪವಿ ಬಿಟ್ಬಿಟ್ಟು ಮುರಳಿಗೆ ಇನ್ನೊಂದು ಮದುವೆ ಮಾಡೋಣ ಅಂತೀರಾ? ಇಲ್ಲ ಪವಿ ಬರೋರ್ಗೂ ಅವ್ನು ಒಂಟಿಯಾಗೆ ಕಾಯ್ಲಿ ಅಂತೀರಾ? ಯಾವುದಕ್ಕೂ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾಕೋ ಇತ್ತೀಚೆಗೆ ಎಲ್ಲರೂ ಕಮೆಂಟ್ ಮಾಡೋದು, ಲೈಕ್ಸ್ ಕೊಡೋದು ಕಮ್ಮಿ ಮಾಡಿರಂಗಿದ್ದೀರಿ. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ? ನೀವೆಲ್ಲ ನಮ್ಮ ಕುಟುಂಬದವರು. ಏನಾರು ತಪ್ಪಿದ್ರೆ ಅದುವೇ ಹೇಳಿ, ನಾವು ತಿದ್ಕೋತೀವಿ. ಸರಿ ಅಂದರೆ ಈಗ ಪವಿ ವಿಷಯಲ್ಲಿ ನೀನು ಹೆಂಗಿದ್ದಿ? ಮಗ ಹೆಂಗದೆ? ಮಗಿಗೆ ಇಂಜೆಕ್ಷನ್ ಆಯ್ತೆ? ಏನಾರ ಬೇಕಾ? ಮಗಿಗೆ ಇಂಜೆಕ್ಷನ್ ಕೊಡ್ಸ್ಕೊಬಂದು ಜ್ವರ ಬಂದು ಬುಟ್ಟು ಆಗಿ ಎಲ್ಲ ಆಯಿತು. ಏನು ಬೇಡ, ನಾವಿಬ್ಬರು ಸಂದಕ್ಕೆ ಇದ್ದೀವಿ. ಮನೆ ಕೆಲಸ ಎಲ್ಲಿ ಗಂಟ ಬಂದದೆ? ನೀವು ಊಟ ತಿಂಡಿಗೆ ಏನು ಮಾಡ್ತಾಯಿದ್ದೀರಿ? ಈಗ ಮಾವೇನು ನೋಡೋಕೆ ಓದಿರೆ ಅದು ಹೇಳಿ. ನಾನು ಊಟ ತಿಂಡಿ ಕತೆ ಬಿಡು. ಮನೆ ಕೆಲಸ ನಾನು ಎಷ್ಟು ಹೇಳಿದ್ನೋ ಅಷ್ಟು ಮಾಡಿಬಿಟ್ಟು ಕೆಲಸದವರು ಹೋಗೋರೆ. ಈಗ ತಿರ್ಗಾ ನಾನು ಬಂದೀನಿ ಅಂತೇಳಿ ಅವ್ರನ್ನ ಕರೆದ್ಬಿಟ್ಟು ಹೆಂಗೆ ಮಾಡಬೇಕು ಅಂತ ತೋರಿಸ್ಬೇಕು. ಮಾವಯ್ಯನ ಅವತ್ತು ನೋಡಿದ್ದು. ಈಗ ಇಲ್ಲಿಂದ ಹೋದ್ಮೇಲೆ ಅಲ್ಲೇ ಹೋಗ್ಬಿಟ್ಟು ಹೋಯ್ತೀನಿ. ನನಗೂ ಆಚೆ ಊಟ ನಿದ್ದೆ ಅಡ್ಜಸ್ಟ್ ಆಗಿಲ್ಲ. ಮನೆಗೆ ಹೋಗ್ಬಿಟ್ಟು ಸಂದಾಗಿ ಮನೆಗೆ ಹೋಗ್ಬಿಡ್ತೀನಿ. ಊಟಕ್ಕೆ ಏನು ಮಾಡಿರಿ? ಅವಂಗೆ ಹೇಳ್ತೀನಿ, ಇಲ್ಲೇ ಊಟ ಮಾಡ್ಕೊಂಡಿದ್ದು ಹೋಗ್ರಿ. ಬೇಡ, ಏನೋ ಹೋಟ್ಲನ್ನಾಗೆ ತಿನ್ಬೇಕೆ? ಸುಮ್ಕೆ ಹೋಗಿ ಊಟ ಮಾಡೋಗ್ರಿ. ನಾನು ಕಿರ್ಚಕ್ಕೆ ಹಾಕಿಲ್ಲ. ಮಗ ಈಗ ಮನ್ಗಿಸಿವ್ನಿ, ಬೆಳಗ್ಗೆಯಿಂದ ಮನಗಿರಲಿಲ್ಲ. ಓಹೋ ಮೇಡಮ್ ಅವ್ರು ಅವಾಗ ಡ್ಯೂಟಿ ಚೇಂಜ್ ಮಾಡೋರು? ಒಂದೊಂದು ಕಿತ ರಾತ್ರಿ ಮನಗಿಲ್ಲ, ಒಂದು ಕಿತ ಹಗಲು ಮನಗಿಲ್ಲ. ಸರಿ ಜ್ವಾಪಾನ ನೋಡಿ, ಇದೇ ಲಾಸ್ಟು. ಈಗೇನೋ ಅವ್ನ ಮನೆಯಾಗಿದ್ದೀನಿ ಸರೋತು. ಮನೆಗೆ ಹೋದ್ಮೇಲೆ ಹಿಂಗೆಲ್ಲ ಆದರೆ ಏನು ಗತಿ? ನೀವು ಯಾವಾಗಲಾಗಲಿ ಫೋನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಎಲ್ಲರೂ ಹೋಗಂಗಿದ್ರೆ ಜೊತೆಗೆ ಫೋನ್ ತೊಗೊಂಡೋಗೋದು ಕಲೀರಿ.
ಮಗ ಕಟ್ಕೊಂಡು ಒಬ್ಳೇ ಇರೋಕ್ಕಾಗತ್ತೆ ನಾನು. ಅಯ್ಯೋ ಏನ್ರೆ ತಿರ್ಗಾ ಅದೇ ವಿಷಯ ತೆಗಿಬೇಡ, ನಿನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ. ಸರಿ ಜೋಪ ನಾನು ಬರ್ತೀನಿ, ಊಟ ಮಾಡ್ಕೊಂಡು ಹೋಗ್ರಿ. ಮತ್ತೆ ಹಂಗೆ ಹೋಗಿ ನಿಮ್ಮ ಹೋಗ್ಬಿಟ್ಟಾರೆ. ಸರಿ ಮಾಡ್ಕೊಂಡು ಹೋಗ್ತೀನಿ ನಾನು. ಆದರೆ ನಾಳೆಗೆ ಬರ್ತೀನಿ, ಇಲ್ಲ ನಾಳೆಗೆ ಬರ್ತೀನಿ. ಏನ್ರೆ ಏನು ಹೇಳಿ? ಅದು ಲವ್ ಯು. ಸುಮ್ಕೆ ಹೋಗ್ರಿ.